ನಮಸ್ಕಾರ ಸ್ನೇಹಿತರೆ. ಒಬ್ಬ ಹುಡುಗ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ 16ನೇ ವಯಸ್ಸಿನಲ್ಲಿ ಕುಟುಂಬದ ಹೊಣೆ ಹೊತ್ತು ಇಂದು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾನೆ ಅಂದರೆ ಅವರೇ ರಾಜ್ ಶಮಾನಿ. ಅವರು 1996 ಇಂದೋರ್ನಲ್ಲಿ ಜನಿಸ್ತಾರೆ. ಅವರು ಒಂದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೀತಾರೆ. ಅವರ ತಂದೆ ಸಣ್ಣ ವ್ಯವಹಾರ ನಡೆಸ್ತಾ ಇರ್ತಾರೆ. ಜೀವನ ಸರಾಸರಿಯಾಗಿರುತ್ತೆ. ಆದರೆ ಶಮಾನಿಯವರ ಕನಸುಗಳು ದೊಡ್ಡದಾಗಿರುತ್ತೆ. ಒಂದು ದಿನ ಅವ್ರ ಕುಟುಂಬದ ವ್ಯವಹಾರದಲ್ಲಿ ದೊಡ್ಡ ನಷ್ಟ ಉಂಟಾಗುತ್ತೆ. ಮನೆಯ ಪರಿಸ್ಥಿತಿ ತುಂಬ ಕೆಟ್ಟು ಬಿಡುತ್ತೆ. ಅಲ್ಲಿ ಶುರುವಾಯಿತು ಅವರ ಜೀವನದ ದೊಡ್ಡ ಪರೀಕ್ಷೆ. ಕೇವಲ 16ನೇ ವಯಸ್ಸಿನಲ್ಲೇ ಶಮಾನಿಯವರು ತಮ್ಮ ತಂದೆಯ ವ್ಯವಹಾರವನ್ನು ಕೈ ಹಿಡಿತಾರೆ. ಅವರು ಪಾನ್ ಮಸಾಲ ವ್ಯವಹಾರದಲ್ಲಿ ಕೆಲಸ ಶುರು ಮಾಡ್ತಾರೆ. ಮನೆಗೆ ಹಣ ತರೋಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಪಡ್ತಾರೆ. ಆದರೆ ಅವರು ಅಲ್ಲಿಗೆ ನಿಲ್ಲೋದಿಲ್ಲ. ಹೊಸ ಐಡಿಯಾನ ಪ್ರಾರಂಭಿಸ್ತಾರೆ. ಮಾರ್ಕೆಟಿಂಗ್ ಟ್ರಿಕ್ಸ್ನ ಕಲಿತಾರೆ. ಬಿಸ್ನೆಸ್ಸನ್ನು ಬೆಳೆಸ್ತಾರೆ. ಅದರ ಜೊತೆಗೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಕೂಡ ಅವಾಗ ಕೆಲಸ ಆರಂಭಿಸ್ತಾರೆ. ಮೊದಲಿಗೆ ಅವ್ರಿಗೆ ವ್ಯೂಸು ಲೈಕ್ಸು ಬರೋದಿಲ್ಲ. ಆದರೂ ಅವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ. ತಾಳ್ಮೆ, ಶ್ರದ್ಧೆ, ಪರಿಶ್ರಮ ಯಾರನ್ನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇವರೇ ದೊಡ್ಡ ಉದಾಹರಣೆ. ಅವ್ರ ಮಾತುಗಳು ಜನರಿಗೆ ಇಷ್ಟ ಆಗುತ್ತೆ. ಅವರು ಯುನೈಟೆಡ್ ನೇಷನ್ ವೇದಿಕೆಯಲ್ಲಿ ಮಾತನಾಡುವ ಅವಕಾಶ ಪಡ್ಕೋತಾರೆ. ಒಬ್ಬ ಸಣ್ಣ ಬಿಸ್ನೆಸ್ ಬಾಯ್ ಇಂದು ಗ್ಲೋಬಲ್ ಸ್ಪೀಕರ್ ಆಗಿ ಬೆಳೆದು ನಿಂತಿದ್ದಾರೆ. ಶಮಾನಿ ಅವರು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಟಾಪ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ. ಪಾಡ್ಕಾಸ್ಟ್ ಹೋಸ್ಟ್ ಕೂಡ ಆಗಿದ್ದಾರೆ. ಅವರು ದೊಡ್ಡ ಪರ್ಸ್ನಾಲಿಟಿ ಜೊತೆ ಮಾತಾಡ್ತಾರೆ. ಫೋರ್ಬ್ಸ್ ಅಂಡರ್ 30ಯಲ್ಲಿ ಅವ್ರ ಹೆಸರು ಕೂಡ ಬಂತು. ಲಕ್ಷಾಂತರ ಫಾಲೋವರ್ಸ್ನ ಹೊಂದಿದ್ದಾರೆ. ಯುವಕರಿಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ. ಅವರು ತೋರಿಸಿದ್ದು ಒಂದೇ ಒಂದು, ಯಶಸ್ಸು ಬ್ಯಾಕ್ಗ್ರೌಂಡ್ ಮೇಲೆ ಅವಲಂಬಿತ ಅಲ್ಲ, ಮೈಂಡ್ಸೆಟ್ ಮೇಲೆ ಅವಲಂಬಿತ ಅನ್ನೋದನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಒಂದು ಮಾತು, ಯಾರೆಲ್ಲ ಒಂದು ಕೆಲಸ ಕೈ ತಕ್ಷಣ ನಾವು ಸೋಲು ಒಪ್ಕೋತಿರೋ ಅವ್ರಿಗೆಲ್ಲ ಒಂದು ಮಾತು, ಯಾರಿಗೂ ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ. ಎಲ್ಲರೂ ಕಷ್ಟಪಟ್ಟೆ ಮೇಲೆ ಬಂದಿದ್ದಾರೆ. ಎಲ್ಲರೂ ಬೆಳೆಯೋಣ, ಎಲ್ಲರೂ ಪರಿಶ್ರಮ ಹಾಕೋಣ, ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.